ಸುಮಾರು 1 ವರ್ಷದ ಹಿಂದೆ ನನ್ನ ಪ್ರೀತಿಯ ಪತ್ನಿ ಆರಾಧನಾ ದಿನದಿಂದ ದಿನಕ್ಕೆ ತೆಳ್ಳಗಾಗುತ್ತಾ ಹೋದಳು. ಅವಳ ಸೌಂದರ್ಯ, ನಗು ಎಲ್ಲವೂ ಮಾಯವಾಗಿ ನಿರಂತರ ಆಯಾಸ ಆವರಿಸಿತ್ತು. ಬೆಳಿಗ್ಗೆ ಮನೆಯ ಕೆಲಸಗಳಿಗೋಸ್ಕರ ಎದ್ದು ನಿಂತರೆ ಸ್ವಲ್ಪ ಹೊತ್ತಿಗೆ ಸುಸ್ತಾಗಿ ಕುಸಿದು ಬಿಡುತ್ತಿದ್ದಳು. ಅವಳ ಕಣ್ಣುಗಳಿಂದ ಕಾಂತಿ ಮರೆಯಾಗಿತ್ತು. ನಾವು ಹಲವಾರು ಬಾರಿ ವೈದ್ಯರ ಬಳಿ ಹೋಗಿದ್ದೆವು. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ಮಾಡಿಸಿದರು. ಆದರೆ ಯಾವುದರಲ್ಲೂ ಯಾವುದೇ ಗಂಭೀರ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ವೈದ್ಯರು ಬಹುಶಃ ಅವರಿಗೆ ಸರಿಯಾದ ಪೋಷಕಾಂಶಗಳ ಕೊರತೆ ಇರಬಹುದು, ಪೌಷ್ಟಿಕ ಆಹಾರ ನೀಡಿ ಎಂದು ಸಲಹೆ ನೀಡಿ ಕಳಿಸುತ್ತಿದ್ದರು. ಆದರೆ ಆರಾಧನಾ ಸರಿಯಾಗಿ ಊಟ ಮಾಡುತ್ತಿದ್ದರೂ ಅವಳ ದೇಹ ಮಾತ್ರ ದಿನದಿಂದ ದಿನಕ್ಕೆ ದುರ್ಬಲಳಾಗುತ್ತಿದ್ದಳು. ನನ್ನ ಮನಸ್ಸು ಚಿಂತೆಯಿಂದ ತುಂಬಿತ್ತು. ಆರಾಧನಳನ್ನ ಕಣ್ಣುದೆರೆ ಹೀಗೆ ಬಳಲುತ್ತಿರುವುದನ್ನು ನೋಡಿ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳಲ್ಲಿ ನಿಶಕ್ತಿ ಇಡೀ ಮನೆಯ ಮೇಲೆ ಕರಿಛಾಯೆ ಬೀರುತ್ತಿತ್ತು. ನಾವು ಮೊದಲೆಲ್ಲ ಸಂಜೆ ವಾಕಿಂಗ್ ಹೋಗುತ್ತಿದ್ದೆವು, ವಾರಾಂತ್ಯದಲ್ಲಿ ಸಿನಿಮಾಗೆ ಹೋಗಿ ಬರುತ್ತಿದ್ದೆವು. ಆದರೆ ಈಗ ಅವಳಿಂದ ಯಾವುದೇ ಸಾಧ್ಯವಾಗುತ್ತಿರಲಿಲ್ಲ. ಮೌನವೇ ನಮ್ಮ ಮನೆಯ ಮಾತಾಗಿತ್ತು. ಅವಳು ದಿನವಿಡೀ ಹಾಸಿಗೆಯಲ್ಲಿ ಮಲಗುತ್ತಿರುತ್ತಿದ್ದಳು. ಕೆಲವೊಮ್ಮೆ ಸಣ್ಣ ಕೆಲಸ ಮಾಡಿದರೂ ಸುಸ್ತಾಗಿ ಹೊರಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನನಗೆ ಏನೋ ಹೇಳಬೇಕೆಂಬ ಹಂಬಲ ಕಾಣುತ್ತಿತ್ತು. ಆದರೆ ಅವಳ ಬಾಯಿಂದ ಒಂದು ಶಬ್ದ ಬರುತ್ತಿರಲಿಲ್ಲ. ನಾವಿಬ್ಬರೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆವು. ಆದರೆ ಒಂದು ಸುಪ್ತ ಭೀತಿ ನಮ್ಮನ್ನು ಕಾಡುತ್ತಿತ್ತು. ಅವಳಿಗೆ ನಿಜವಾಗಿಯೂ ಏನಾಗಿದೆ ಎಂದು ತಿಳಿಯದೆ ನಾನು ಅಸಹಾಯಕನಾಗಿ ಕುಳಿತಿದ್ದೆ. 1 ವರ್ಷದ ಹಿಂದಿನ ಘಟನೆ ನನ್ನ ಕಣ್ಣ ಮುಂದೆ ಹಾದು ಹೋಯಿತು. ಅವಳು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಕುಳಿತು ಪೂಜೆ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಳು. ಆಗ ನಾನು ಓಡಿ ಹೋಗಿ ಅವಳನ್ನು ಹಿಡಿದುಕೊಂಡಿದ್ದೆ. ಅಂದು ವೈದ್ಯರು ಇದು ಕೇವಲ ರಕ್ತದೊತ್ತಡದ ಕಾರಣದಿಂದ ಎಂದು ಹೇಳಿ ಕಳುಹಿಸಿದರು. ಆದರೆ ಅದು ಆರಂಭ ಮಾತ್ರ ಎಂದು ಆಗ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಿಧಾನವಾಗಿ ಅವಳ ದೇಹದ ಪ್ರತಿಕ್ರಿಯೆಗಳು ಬದಲಾಗತೊಡಗಿದವು. ಸಣ್ಣ ಪುಟ್ಟ ವಿಚಾರಗಳಿಗೂ ಆಯಾಸಗೊಳ್ಳುವುದು, ತಿನ್ನಲು ಇಷ್ಟಪಡದೇ ಇರುವುದು, ಯಾವುದೇ ಕೆಲಸ ಮಾಡಲು ಉತ್ಸಾಹ ತೋರಿಸದಿರುವುದು, ಹೀಗೆ 10 ಲಕ್ಷಣಗಳು ಕಾಣಿಸಿಕೊಂಡವು. ಪ್ರತಿಯೊಂದು ಲಕ್ಷಣವೂ ನನ್ನನ್ನು ಇನ್ನಷ್ಟು ಭಯಭೀತನಾಗಿ ಮಾಡಿತು. ನಾನು ಅವಳ ಆರೋಗ್ಯವನ್ನು ಕಾಪಾಡಲು ಏನು ಮಾಡಬೇಕೆಂದು ತಿಳಿಯದೆ ತಳಮಳಗೊಂಡಿದ್ದೆ. ನಾನು ಅವಳನ್ನು ಮತ್ತೆ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದೆ. ಆದರೆ ಅವಳು ವಿರೋಧಿಸಿದಳು. ಬೇಡ, ನನಗೇನೂ ಆಗಿಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಅವಳ ಈ ವರ್ತನೆ ನನಗೆ ಇನ್ನಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತು. ಏನನ್ನೋ ಮರೆ ಮಾಡುತ್ತಿದ್ದಾಳೆ ಎಂದು ಪ್ರಶ್ನಿಸಲು ಪ್ರಾರಂಭಿಸಿದೆ. ಆ ರಾತ್ರಿ ಆರಾಧನಾ ಇದ್ದಕ್ಕಿದ್ದಂತೆ ತೀವ್ರ ಹೊಟ್ಟೆ ನೋವಿನಿಂದ ನರಳಲು ಪ್ರಾರಂಭಿಸಿದಳು. ಅವಳು ಹಾಸಿಗೆಯ ಮೇಲೆ ಹೊರಳುತ್ತಿದ್ದಳು. ಮುಖ ಸಿಕ್ಕಾಪಟ್ಟೆ ಬಿಳಿಚಿಕೊಂಡಿತ್ತು. ಅವಳ ನೋವು ನನ್ನ ಮನಸ್ಸನ್ನು ಹಿಂಡುತ್ತಿತ್ತು. ನಾನು ಅವಳ ಬಳಿ ಹೋಗಿ, ಏನಾಯಿತು ಆರಾಧನಾ, ಇಷ್ಟು ನೋವು ಏಕೆ ಎಂದು ಆತಂಕದಿಂದ ಕೇಳಿದೆ. ಅವಳು ಮಾತು ಹೊರಡದೆ ಕೈ ಸನ್ನೆ ಮಾಡುತ್ತಿದ್ದಳು. ನಾನು ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟಾಗ ಅವಳು ತಕ್ಷಣವೇ ಕುಸಿದು ಬಿದ್ದಳಂತೆ ಬಾತ್ರೂಮ್ಗೆ ಕಡೆಗೆ ಓಡಿದಳು. ಅವಳ ವೇಗದ ಪ್ರತಿಕ್ರಿಯೆ ನನಗೆ ಆಘಾತ ತಂದಿತು. ಅವಳು ನೋವಿನಿಂದ ಓಡುತ್ತಿದ್ದರೂ ಏನೋ ಒಂದು ರಹಸ್ಯ ಮರೆ ಮಾಡುತ್ತಿದ್ದಳು ಎಂಬ ಅನುಮಾನ ನನ್ನ ಮನಸ್ಸಿನಲ್ಲಿ ಕಾಡಿತು. ನಾನು ತಕ್ಷಣವೇ ಅವಳ ಹಿಂದೆ ಓಡಿದೆ. ಬಾತ್ರೂಮ್ ಬಾಗಿಲು ತೆರೆದೇ ಇತ್ತು. ನಾನು ಒಳಗೆ ಇಣುಕಿ ನೋಡಿದಾಗ ನನ್ನ ಕಣ್ಣುಗಳಿಗೆ ನಂಬಲು ಸಾಧ್ಯವಾಗದ ದೃಶ್ಯ ಕಾಣಿಸಿತು. ಆರಾಧನಾ ವಾಶ್ ಬೇಸಿನ್ ಹಿಡಿದು ನಡುಗುತ್ತಾ ನಿಂತಿದ್ದಳು. ಅವಳ ಮಗ್ಗುಲಲ್ಲಿ ನೆಲದ ಮೇಲೆ ರಕ್ತದ ಕಲೆಗಳು ಬಿದ್ದಿದ್ದವು. ಕೇವಲ ರಕ್ತ ಮಾತ್ರವಲ್ಲ, ಅದರೊಂದಿಗೆ ಏನೋ ಕಪ್ಪು ಬಣ್ಣದ ವಸ್ತುಗಳು ಮಿಶ್ರಣಗೊಂಡಿದ್ದವು. ಆ ದೃಶ್ಯ ನನ್ನ ಬೆನ್ನೆಲುಬಿನಲ್ಲಿ ನಡುಕ ಹುಟ್ಟಿಸಿತು. ಆರಾಧನಾ, ಏನಿದು ಎಂದು ನಾನು ಅಕ್ಷರಶಃ ಕೂಗಿಬಿಟ್ಟೆ. ಅವಳು ನನ್ನತ್ತ ತಿರುಗಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯ, ಆತಂಕ, ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಅವಳು ತನ್ನ ಕೈಯನ್ನು ಬಾಯಿಗೆ ಇಟ್ಟುಕೊಂಡು ಇನ್ನಷ್ಟು ಕುಸಿಯುವಂತೆ ಕಂಡಳು. ಅವಳು ಏನನ್ನ ಹೇಳಲು ಪ್ರಯತ್ನಿಸಲಿಲ್ಲ. ಆದರೆ ಅವಳ ಕಣ್ಣೀರು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಂತು. ನಾನು ಅವಳನ್ನು ಹಿಡಿದುಕೊಂಡು, ಏನಾಯಿತು ನಿನಗೆ, ಏಕೆ ನಿನಗೆ ಈ ವಿಷಯ ಹೇಳಲಿಲ್ಲ ಎಂದು ಕೇಳಿದೆ. ಅವಳು ನಿಧಾನವಾಗಿ ತಲೆ ಎತ್ತಿ ತನ್ನ ನಡುಗುವ ಕೈಯಿಂದ ತನ್ನ ಹೊಟ್ಟೆಯನ್ನು ತೋರಿಸಿದಳು. ಆ ನೋಟದಲ್ಲಿ ನನಗೆ ಅರ್ಥವಾಯಿತು. ಇದು ಕೇವಲ ಹೊಟ್ಟೆ ನೋವಲ್ಲ, ಇದಕ್ಕಿಂತಲೂ ಭೀಕರವಾದ ಏನೋ ಇದೆ ಎಂದು. ಆ ಕ್ಷಣ ನಾನು ಎಲ್ಲ ಆತಂಕವನ್ನು ಮರೆತು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದೆ. ಆದರೆ ಆರಾಧನಾ, ಬೇಡ ಬೇಡ, ದಯವಿಟ್ಟು ಯಾರಿಗೂ ಹೇಳಬೇಡಿ, ಏನೂ ಆಗಿಲ್ಲ ನನಗೆ ಎಂದು ಬೇಡಿಕೊಂಡಳು. ಅವಳ ಮಾತು ನನ್ನನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡಿತು. ಆದರೆ ಆ ರಕ್ತದ ಕಲೆಗಳು ಅವಳ ದುರ್ಬಲತೆ, ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂಬುದನ್ನು ಸಾಬೀತುಪಡಿಸುತ್ತಿದ್ದವು. ನಾನು ಅವಳನ್ನು ಬಲವಂತವಾಗಿ ಎತ್ತಿ ಹಿಡಿದು, ನನ್ನ ಆಸ್ಪತ್ರೆಗೆ ಆರಾಧನಾ, ನೀನು ಭಯಪಡಬೇಕಲ್ಲ, ನಾನು ನಿನ್ನೊಂದಿಗಿದ್ದೇನೆ, ಏನಾದರೂ ನಾವು ಅದನ್ನು ಎದುರಿಸೋಣ. ನನ್ನ ಮಾತು ಅವಳಿಗೆ ಸ್ವಲ್ಪ ಧೈರ್ಯ ತಂದಿರಬೇಕು. ಅವಳು ನನ್ನ ಕೈ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕಿದಳು. ಆ ರಾತ್ರಿ ಆ ಆಸ್ಪತ್ರೆಗೆ ಹೋಗುವ ಮಾರ್ಗ ನಮಗೆ ಬಹಳ ಉದ್ದವಾಗಿ ಕಂಡಿತು. ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಗಿರಕಿ ಹೊಡೆಯುತ್ತಿದ್ದವು. ಅವಳಿಗೆ ನಿಜವಾಗಿಯೂ ಏನೋ ಆಗಿದೆ. ಏಕೆ ಅವಳು ಇಷ್ಟು ದಿನ ರಹಸ್ಯವಾಗಿಟ್ಟಿದ್ದಳು? ಇದು ಕೇವಲ ಆರೋಗ್ಯದ ಸಮಸ್ಯೆಯೋ ಅಥವಾ ಬೇರೆ ಯಾವುದೋ ಗುಟ್ಟಿದೆಯೋ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ವೈದ್ಯರ ಬಳಿಯೇ ಎಂದು ನನಗೆ ತಿಳಿದಿತ್ತು. ಆದರೆ ಆರಾಧನಾ, ಆ ಉತ್ತರಗಳು ನನ್ನ ಜೀವನವನ್ನು ಯಾವ ರೀತಿ ಬದಲಿಸುತ್ತವೆ
ಎಂದು ನನಗೆ ತಿಳಿದಿರಲಿಲ್ಲ. ನಾವು ಆಸ್ಪತ್ರೆಗೆ ತಲುಪಿದಾಗ ಮಧ್ಯರಾತ್ರಿ ಆಗಿತ್ತು. ತುರ್ತು ವಿಭಾಗದಲ್ಲಿ ವೈದ್ಯರು ತಕ್ಷಣ ಆರಾಧನನ್ನ ಪರೀಕ್ಷಿಸಲು ಪ್ರಾರಂಭಿಸಿದರು. ನಾನು ಹೊರಗೆ ಆತಂಕದಿಂದ ಕಾಯುತ್ತಿದ್ದೆ. ಸುಮಾರು ಅರ್ಧ ಗಂಟೆಯ ನಂತರ ವೈದ್ಯರು ನನ್ನ ಬಳಿ ಬಂದರು. ಅವರ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಇತ್ತು. ನಿಮ್ಮ ಪತ್ನಿಗೆ ರಕ್ತಸ್ರಾವವಾಗುತ್ತಿದೆ, ನಾವು ಕೆಲವು ಪರೀಕ್ಷೆಗಳನ್ನು ಮಾಡಬೇಕು ಎಂದು ಹೇಳಿ ಕೆಲವು ಪರೀಕ್ಷೆಗಳನ್ನು ಬರೆದುಕೊಟ್ಟರು. ನಾನು ತಕ್ಷಣವೇ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದೆ. ಪರೀಕ್ಷೆಗಳ ಫಲಿತಾಂಶಗಳು ಬರುವವರೆಗೂ ನಾನು ಒಂದು ಕ್ಷಣವೂ ಕಣ್ಣು ಮುಚ್ಚದೆ ಕಾಯುತ್ತಿದ್ದೆ. ಪ್ರತಿ ನಿಮಿಷವೂ ಒಂದು ಯುಗದಂತೆ ತೋರುತ್ತಿತ್ತು. ಆರಾಧನಾ ನೋವಿನಿಂದ ನರಳುತ್ತಾ ಹಾಸಿಗೆ ಮೇಲೆ ಮಲಗಿದ್ದಳು. ಅವಳನ್ನು ಹಾಗೆ ನೋಡಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ವೈದ್ಯರು ಮತ್ತೆ ನನ್ನ ಬಳಿ ಬಂದರು. ಕೈಯಲ್ಲಿ ಕೆಲವು ರಿಪೋರ್ಟ್ಗಳಿದ್ದವು. ಅವರ ಮುಖದಲ್ಲಿ ಒಂದು ರೀತಿಯ ಆಘಾತ, ಅಸಮಾಧಾನ ಎರಡೂ ಕಾಣುತ್ತಿದ್ದವು. ಇದು ಬಹಳ ಆಶ್ಚರ್ಯಕರವಾಗಿದೆ ಎಂದು ಅವರು ಮಾತು ಪ್ರಾರಂಭಿಸಿದರು. ನಿಮ್ಮ ಪತ್ನಿಗೆ ಒಂದು ಅಪರೂಪದ ವೈದ್ಯಕೀಯ ಸ್ಥಿತಿ ಇದೆ. ಅವಳ ದೇಹದಲ್ಲಿ ರಕ್ತ ಉತ್ಪಾದನೆ ತುಂಬ ಕಡಿಮೆ ಆಗುತ್ತಿದೆ ಮತ್ತು ಕ್ಷಮಿಸಿ, ಈ ವಿಷಯವನ್ನು ಹೇಳಲು ನನಗೆ ಕಷ್ಟವಾಗುತ್ತಿದೆ. ಅವಳ ಗರ್ಭಕೋಶದಲ್ಲಿ ಗಡ್ಡೆಯೊಂದು ಬೆಳೆದಿದೆ. ವೈದ್ಯರ ಮಾತು ನನ್ನ ತಲೆಗೆ ಬಡಿದು ಬಿತ್ತು. ಗಡ್ಡೆ? ರಕ್ತಸ್ರಾವ? ಇಷ್ಟು ದಿನ ನಮಗೆ ಏಕೆ ಇದು ಗೊತ್ತಾಗಲಿಲ್ಲ? ನಾನು ಆಘಾತದಿಂದ ಏನಾಗಿದೆ ಡಾಕ್ಟ್ರು, ಇದು ಹೇಗೆ ಸಾಧ್ಯ ಎಂದು ಕೇಳಿದೆ. ವೈದ್ಯರು ನಿಧಾನವಾಗಿ ವಿವರಿಸಿದರು. ಇದು ತುಂಬ ಅಪರೂಪದ ಪ್ರಕರಣ. ಸಾಮಾನ್ಯವಾಗಿ ಇಂತಹ ಗಡ್ಡೆಗಳು ಇಷ್ಟು ಬೇಗ ಬೆಳೆಯುವುದಿಲ್ಲ. ಇದು ಗರ್ಭಕೋಶದಿಂದ ಹೊರಗೆ ರಕ್ತಸ್ರಾವಕ್ಕೆ ಕಾರಣವಾಗುತ್ತೆ. ಅವಳ ದೇಹದಲ್ಲಿ ರಕ್ತದ ಪ್ರಮಾಣ ತುಂಬ ಕಡಿಮೆ ಇದೆ. ಈಗಲೇ ರಕ್ತ ವರ್ಗಾಯಿಸಬೇಕು. ನನಗೆ ಮಾತೇ ಹೊರಡಲಿಲ್ಲ. ಇಷ್ಟು ದಿನ ನಾವು ಪರೀಕ್ಷೆಗಳನ್ನು ಮಾಡಿಸಿಯೂ ಅವರಿಗೆ ಏನೂ ಇಲ್ಲ ಎಂದು ವೈದ್ಯರು ಹೇಳಿದರು. ಹಾಗಾದರೆ ಈ ಗಡ್ಡೆ ಹೇಗೆ ಇಷ್ಟು ದೊಡ್ಡದಾಯಿತು? ಏಕೆ ಯಾರೂ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ? ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದವು. ಅವಳು ಪ್ರತಿದಿನವೂ ಏಕೆ ಸುಸ್ತಾಗಿ ಬೀಳುತ್ತಿದ್ದಳು ಎಂಬುದಕ್ಕೆ ಈಗ ಉತ್ತರ ಸಿಕ್ಕಿತು. ರಕ್ತದ ಕೊರತೆ. ಆದರೆ ಈ ಗಡ್ಡೆ ಇಷ್ಟು ದೊಡ್ಡದಾಗಿರುವವರೆಗೂ ಅವಳಿಗೆ ಯಾಕೆ ಗೊತ್ತಾಗಲಿಲ್ಲ? ಅಥವಾ ಗೊತ್ತಿದ್ದರೂ ಏಕೆ ಮರೆ ಮಾಡಿದಳು? ನನಗೆ ನನ್ನ ಹೆಂಡತಿಯ ಮೇಲೆ ಸಿಟ್ಟು ಬರಲಿಲ್ಲ. ಆದರೆ ಅವಳ ಅಸಹಾಯಕತೆ, ನನ್ನ ಅಜ್ಞಾನದ ಬಗ್ಗೆ ಬೇಸರವಾಯಿತು. ವೈದ್ಯರು ನಾವು ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಬೇಕು, ಇಲ್ಲದಿದ್ದರೆ ಅವಳ ಜೀವಕ್ಕೆ ಅಪಾಯ ಎಂದು ಹೇಳಿದರು. ನನ್ನ ಹೃದಯಕ್ಕೆ ಯಾರೋ ಚೂರಿ ಇಟ್ಟಂತಾಯಿತು. ಶಸ್ತ್ರಚಿಕಿತ್ಸೆ? ನನಗೆ ಅವಳ ಆರೋಗ್ಯದ ಬಗ್ಗೆ ಭಯವಾಯಿತು. ಆರಾಧನನ್ನ ಈ ಸ್ಥಿತಿಯಲ್ಲಿ ನೋಡಲು ನನಗೆ ಆಗುತ್ತಿರಲಿಲ್ಲ. ನಾನು ತಕ್ಷಣ ಶಸ್ತ್ರಚಿಕಿತ್ಸೆಗೆ ಒಪ್ಪಿದೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು. ಆದರೆ ವೈದ್ಯರು ನನ್ನೊಂದಿಗೆ ಮಾತನಾಡಲು ಬಂದಾಗ ಅವರ ಮುಖದಲ್ಲಿ ಇನ್ನೂ ಆತಂಕವಿತ್ತು. ಗಡ್ಡೆಯನ್ನು ತೆಗೆದುಹಾಕಲಾಗಿದೆ, ಆದರೆ ನಾವು ಅದನ್ನು ಪರೀಕ್ಷೆಗೆ ಕಳುಹಿಸಿದ್ದೇವೆ. ದುರದೃಷ್ಟವಶ ಅದರ ಸ್ವರೂಪ ಗಂಭೀರವಾಗಿದೆ ಎಂದು ತೋರುತ್ತಿದೆ ಎಂದು ವೈದ್ಯರು ಹೇಳಿದರು. ನನ್ನ ಹೃದಯ ಒಡೆದು ಹೋಗುವಂತಾಯಿತು. ಗಂಭೀರವೇ? ಅಂದರೆ ಕ್ಯಾನ್ಸರ್ ಎಂದು ನನ್ನ ಗಂಟಲು ಒಣಗಿದಂತಾಗಿ ಕೇಳಿದೆ. ವೈದ್ಯರು ನಿಧಾನವಾಗಿ ತಲೆ ಅಲ್ಲಾಡಿಸಿದರು. ನಾವು ಅಂತಿಮ ವರದಿಗಾಗಿ ಕಾಯಬೇಕು, ಆದರೆ ಪ್ರಾಥಮಿಕವಾಗಿ ಇದು ಕ್ಯಾನ್ಸರ್ನ ಹರಡುವಿಕೆ ಇರಬಹುದು ಎಂದು ನಾವು ಶಂಕಿಸುತ್ತಿದ್ದೇವೆ. ಶಸ್ತ್ರಚಿಕಿತ್ಸೆಯ ನಂತರ ಗಡ್ಡೆಯ ವರದಿ ಬಂತು. ವೈದ್ಯರ ಶಂಕೆ ನಿಜವಾಯಿತು. ಅದು ಗರ್ಭಕೋಶದ ಕ್ಯಾನ್ಸರ್ ಆಗಿತ್ತು. ಅದು ಈಗಾಗಲೇ ದೇಹದ ಇತರ ಭಾಗಗಳಿಗೆ ಹರಡಲು ಪ್ರಾರಂಭಿಸಿತು. ವೈದ್ಯರು ನನ್ನ ಬಳಿ ಬಂದು, ಇದು 3ನೇ ಹಂತದ ಕ್ಯಾನ್ಸರ್ ಆಗಿದೆ. ಶಸ್ತ್ರಚಿಕಿತ್ಸೆಯ ನಂತರವೂ ನಾವು ಕೀಮೋಥೆರಪಿ, ರೇಡಿಯೇಷನ್ ಚಿಕಿತ್ಸೆಗಳನ್ನು ಪ್ರಾರಂಭಿಸಬೇಕು. ಇದು ದೀರ್ಘಕಾಲದ ಚಿಕಿತ್ಸೆಯಾಗಿದೆ ಎಂದು ಹೇಳಿದರು. ನನ್ನ ಮನಸ್ಸು ಸಂಪೂರ್ಣವಾಗಿ ಜರ್ಜರಿತವಾಯಿತು. ಆರಾಧನಳಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದು ನನ್ನ ಮನಸ್ಸು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವಳು ಇನ್ನೂ ತುಂಬ ಚಿಕ್ಕವಳು. ನಾವಿಬ್ಬರು ಜೀವನದಲ್ಲಿ ತುಂಬ ಕನಸುಗಳನ್ನು ಕಂಡಿದ್ದೆವು. ಅವೆಲ್ಲವೂ ಈಗ ಒಂದು ಕ್ಷಣದಲ್ಲಿ ಕರಗಿ ಹೋದಂತೆ ಭಾಸವಾಯಿತು. ನಾನು ಆರಾಧನಳ ಬಳಿ ಹೋದೆ. ಅವಳು ಇನ್ನೂ ದುರ್ಬಲಳಾಗಿದ್ಲು, ಆದರೆ ಪ್ರಜ್ಞೆಗೆ ಬಂದಿದ್ದಳು. ನಾನು ಅವಳ ಕೈ ಹಿಡಿದು, ನನಗೆ ಗೊತ್ತಾಯಿತು ಆರಾಧನಾ, ಎಲ್ಲವೂ ಗೊತ್ತಾಯಿತು. ನೀನು ಯಾಕೆ ನನಗೆ ಹೇಳಲಿಲ್ಲ ಎಂದು ಕೇಳಿದೆ. ಅವಳು ನಿಧಾನವಾಗಿ ಕಣ್ಣು ತೆರೆದು ನನ್ನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯ, ದುಃಖ ತುಂಬಿತ್ತು. ನಾನು ನಿಮಗೆ ತೊಂದರೆ ಕೊಡಲು ಇಷ್ಟವಿರಲಿಲ್ಲ ಎಂದು ಅವಳು ದುರ್ಬಲರಾಗಿ ಹೇಳಿದಳು. ನನಗೆ ಗೊತ್ತಿತ್ತು ನನ್ನ ಪರಿಸ್ಥಿತಿ ಗಂಭೀರವಾಗಿದೆ ಎಂದು, ಆದರೆ ನಾನು ನಿಮ್ಮನ್ನು ಚಿಂತೆಗೆ ಗುರಿಪಡಿಸಲು ಇಷ್ಟಪಡಲಿಲ್ಲ. ನನಗೆ ಬದುಕಲು ಇನ್ನೂ ಹೆಚ್ಚು ಸಮಯವಿಲ್ಲ ಎಂದು ಅನಿಸಿತು. ಅವಳ ಮಾತು ಕೇಳಿ ನಾನು ನಡುಗಿ ಹೋದೆ. ಏನು ಮಾತನಾಡುತ್ತಿದ್ದೀಯೇ ಆರಾಧನಾ? ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಒಟ್ಟಾಗಿ ಈ ಕಾಯಿಲೆಯನ್ನು ಎದುರಿಸೋಣ. ನೀನು ಧೈರ್ಯವಾಗಿರಬೇಕು ಎಂದು ಹೇಳಿದೆ. ಆ ಕ್ಷಣದಲ್ಲಿ ನನಗೆ ನನ್ನ ನೋವು, ಆತಂಕ ಎಲ್ಲವೂ ಕಣ್ಮರೆಯಾಯಿತು. ನನ್ನ ಪತ್ನಿಗೆ ನಾನು ಶಕ್ತಿಯಾಗಬೇಕು ಎಂಬ ಒಂದೇ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿತ್ತು. ನಮ್ಮ ಪ್ರೀತಿ ಸಂಬಂಧ ಈ ಕಾಯಿಲೆಗಿಂತಲೂ ಬಲವಾಗಿದೆ ಎಂದು ನಾನು ಅವಳಿಗೆ ತೋರಿಸಬೇಕಿತ್ತು. ಅವಳು ನನ್ನ ಕಡೆಗೆ ನೋಡಿ ಕಣ್ಣೀರು ಹಾಕಿದಳು. ಅವಳ ಕಣ್ಣೀರು ನನ್ನ ಆತ್ಮವನ್ನು ಸ್ಪರ್ಶಿಸಿತು. ಆ ದಿನದಿಂದ ನನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಆರಾಧನಳನ್ನು ಗುಣಪಡಿಸಲು ನಾನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೆ. ಕೀಮೋಥೆರಪಿ, ರೇಡಿಯೇಷನ್ ಚಿಕಿತ್ಸೆಗಳು ಆರಾಧನಳ ದೇಹವನ್ನು ಸಂಪೂರ್ಣವಾಗಿ ಸವೆಸಿದ್ದವು. ಆದರೆ ಆಕೆಯ ದೃಢ ಸಂಕಲ್ಪ, ಬದುಕುವ ಛಲ ಮಾತ್ರ ಅಚಲವಾಗಿತ್ತು.
ವೈದ್ಯರು ಈ ಹಂತದ ಕ್ಯಾನ್ಸರ್ಗೆ ಚಿಕಿತ್ಸೆ ಬಹಳ ಕಷ್ಟ, ಆದರೆ ಆರಾಧನಳ ಪ್ರತಿಕ್ರಿಯೆ ಉತ್ತಮವಾಗಿದೆ ಎಂದು ಹೇಳಿದಾಗ ನಮ್ಮಲ್ಲಿ ಭರವಸೆಯ ಕಿರಣ ಮೂಡಿತು. ಪ್ರತಿ ವಾರವೂ ನಾವು ಆಸ್ಪತ್ರೆಗೆ ಹೋಗಬೇಕಿತ್ತು. ಕೀಮೋಥೆರಪಿಯ ಒಂದು ಡೋಸ್ ಪಡೆದ ನಂತರ ಅವಳು ದಿನಗಟ್ಟಲೆ ವಾಕರಿಕೆ, ನಿಶಕ್ತಿಯಿಂದ ಬಳಲುತ್ತಿದ್ದಳು. ಅವಳ ಕೂದಲು ಸೌಂದರ್ಯಕ್ಕೆ ಕರಗಿ ಹೋಗಿತ್ತು, ದೇಹದ ಭಾರ ಕಡಿಮೆಯಾಗಿತ್ತು. ಆದರೆ ನಾನು ಅವಳಿಗೆ ಯಾವಾಗಲೂ ಬೆಂಬಲವಾಗಿ ನಿಂತಿದ್ದೆ. ಅವಳ ಸಣ್ಣ ಪುಟ್ಟ ಪ್ರತಿಯೊಂದು ಬಯಕೆಯನ್ನು ಈಡೇರಿಸಲು ಪ್ರಯತ್ನಿಸುತ್ತಿದ್ದೆ. ಚಿಕಿತ್ಸೆಯ 6 ತಿಂಗಳುಗಳು ನಮ್ಮ ಜೀವನದ ಅತಿ ಕಠಿಣ ಸಮಯವಾಗಿತ್ತು. ಆದರೆ ಈ ಸಮಯದಲ್ಲಿ ಆರಾಧನಳ ಆ ಪ್ರತಿಮ ಸ್ಥೈರ್ಯವನ್ನು ನಾನು ಕಂಡೆ. ಅವಳು ಎಂದಿಗೂ ದೂರು ನೀಡಲಿಲ್ಲ, ಕಾಯಿಲೆಯ ಬಗ್ಗೆ ಎಂದಿಗೂ ಮಾತನಾಡಲಿಲ್ಲ. ಬದಲು ನಗುತ್ತಾ ಭವಿಷ್ಯದ ಬಗ್ಗೆ, ನಮ್ಮಿಬ್ಬರ ಮುಂದಿನ ಜೀವನದ ಬಗ್ಗೆ ಮಾತನಾಡುತ್ತಿದ್ದಳು. ಇದು ನನಗೆ ಇನ್ನಷ್ಟು ಶಕ್ತಿ ನೀಡಿತು. ವೈದ್ಯರು ಯಾವಾಗಲೂ ಮಾನಸಿಕ ಶಕ್ತಿ ಚಿಕಿತ್ಸೆಯಷ್ಟೇ ಮುಖ್ಯ ಎಂದು ಹೇಳುತ್ತಿದ್ದರು. ಆರಾಧನಳ ಮಾನಸಿಕ ಸ್ಥೈರ್ಯವೇ ಅವಳನ್ನು ಈ ಕಠಿಣ ಪರಿಸ್ಥಿತಿಯಿಂದ ಹೊರತರುವಲ್ಲಿ ಸಹಾಯ ಮಾಡಿತು. ಕೊನೆಗೆ ವೈದ್ಯರು ಚಿಕಿತ್ಸೆಗೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಂದು ತಿಳಿದಾಗ ನಾವು ಸಂತೋಷದಿಂದ ಕಣ್ಣೀರು ಹಾಕಿದೆವು. ಸದ್ಯಕ್ಕೆ ಕ್ಯಾನ್ಸರ್ ಹರಡುವಿಕೆ ನಿಂತಿದೆ. ನಾವು ಇನ್ನಷ್ಟು ಕಾಲ ನಿಗಾ ಇಡಬೇಕು, ಆದರೆ ಈಗ ಅವಳು ಅಪಾಯದಿಂದ ಹೊರಗಿದ್ದಾಳೆ ಎಂದು ವೈದ್ಯರು ಹೇಳಿದರು. ಆ ಮಾತುಗಳು ನನ್ನ ಕಿವಿಗೆ ಅತಿ ಮಧುರ ಸಂಗೀತದಂತೆ ಕೇಳಿಸಿತು. ನಾವು ತಕ್ಷಣವೇ ಆರಾಧನಳನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದೆವು. ಮನೆಯ ವಾತಾವರಣವೇ ಬದಲಾಗಿತ್ತು. ಹಕ್ಕಿಗಳ ಚಿಲಿಪಿಲಿ, ಮರಗಳ ನವಿರಾದ ಗಾಳಿ ಎಲ್ಲವೂ ಹೊಸದಾಗಿ ಸುಂದರವಾಗಿ ಕಾಣಿಸುತ್ತಿದ್ದವು. ಆರಾಧನ ಮತ್ತೆ ತನ್ನ ಕಾಲುಗಳ ಮೇಲೆ ನಿಲ್ಲಲು ಪ್ರಾರಂಭಿಸಿದಳು. ಚೇತರಿಕೆಯ ಹಾದಿ ನಿಧಾನವಾಗಿತ್ತು, ಆದರೆ ಸ್ಥಿರವಾಗಿತ್ತು. ಆರಾಧನ ತನ್ನ ದೇಹವನ್ನು ಮತ್ತೆ ಬಲಪಡಿಸಿಕೊಳ್ಳಲು ಪ್ರಯತ್ನಿಸಿದಳು. ನಾನು ಅವಳಿಗೆ ಪೌಷ್ಟಿಕ ಆಹಾರ ನೀಡಲು ಪ್ರಾರಂಭಿಸಿದೆ. ಪ್ರಾತಃ ಕಾಲದಲ್ಲಿ ಅವಳೊಂದಿಗೆ ವಾಕಿಂಗ್ ಹೋಗುತ್ತಿದ್ದೆ. ಅವಳ ಮುಖದಲ್ಲಿ ಮತ್ತೆ ನಗು ಮೂಡಿತು, ಕಣ್ಣುಗಳಲ್ಲಿ ಕಾಂತಿ ಮರುಕಳಿಸಿತು. ನಮ್ಮಿಬ್ಬರ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಕಾಯಿಲೆಯು ನಮ್ಮಿಬ್ಬರನ್ನು ದೂರ ಮಾಡಲಿಲ್ಲ, ಬದಲಿಗೆ ಇನ್ನಷ್ಟು ಹತ್ತಿರ ತಂದಿತು. ನಾವು ಪ್ರತಿಯೊಂದು ಕ್ಷಣವನ್ನು ಆನಂದಿಸಲು ಪ್ರಾರಂಭಿಸಿದೆವು. ಆ ಕಹಿ ಅನುಭವದಿಂದ ನಾವಿಬ್ಬರು ಜೀವನದ ಮೌಲ್ಯವನ್ನು ಕಲಿತೆವು. ಆರೋಗ್ಯದ ಮಹತ್ವ, ಪ್ರೀತಿಯ ಶಕ್ತಿ, ಕುಟುಂಬದ ಬೆಂಬಲದ ಅಗತ್ಯತೆ ಇವೆಲ್ಲವೂ ನಮಗೆ ಸ್ಪಷ್ಟವಾಯಿತು. ಇಂದು ಆರಾಧನ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಅವಳು ತನ್ನ ಹಿಂದಿನ ದಿನಚರಿಗೆ ಮರಳಿದ್ದಾಳೆ, ಹೆಚ್ಚು ಶಕ್ತಿಶಾಲಿಯಾಗಿ, ದೃಢವಾಗಿ. ಅವಳು ಪ್ರತಿದಿನವೂ ಕ್ಯಾನ್ಸರ್ ವಿರುದ್ಧ ಹೋರಾಡಿದ ನೆನಪನ್ನು ಸ್ಮರಿಸುತ್ತಾಳೆ, ಆದರೆ ಅದು ಅವಳನ್ನು ದುರ್ಬಲಗೊಳಿಸಲಿಲ್ಲ, ಬದಲಿಗೆ ಇನ್ನಷ್ಟು ಬಲಶಾಲಿ ಮಾಡಿದೆ. ನಮ್ಮ ಜೀವನದಲ್ಲಿ ನಾವು ಒಂದು ದೊಡ್ಡ ಯುದ್ಧವನ್ನು ಗೆದ್ದಿದ್ದೇವೆ. ಇದು ಕೇವಲ ಒಂದು ಕಥೆಯಲ್ಲ, ನಮ್ಮ ಬದುಕಿನ ಒಂದು ಮಹತ್ವದ ಪಾಠವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.